ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಸ್ವೀಟ್ ಕಾರ್ನ್ ಪಕೋಡನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ನೋಡಿರಿ, ಇದು ಸಂಜೆ ಹೊತ್ತಿಗೆ ತಿನ್ನುವಂಥ ಸ್ನ್ಯಾಕ್ಸ್ನ ಮಾಡಿ ತೋರ್ಸಾಕತ್ತೀನಿ. ಭಾಳ ಅನ್ನ ಮತ್ತು ರೆಸಿಪಿ ಇದೆ. ಮತ್ತೆ ಯಾಕೆ ತಡ ಮಾಡೋಣಂತ ಬನ್ನಿರಿ, ಏನೇನು ತೊಗೊಂಡಿನಿ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಂತ. ನಾನಿಲ್ಲಿ 2 ಕಪ್ನಷ್ಟು ನಾನು ಸ್ವೀಟ್ ಕಾರ್ನ್ ಹಾಕ್ಕೊಂಡೀನಿ. ಹಂಗೆ ಇಲ್ಲಿ 5ರಿಂದ 6 ಚಮಚ ಅಷ್ಟು ಕಡಲೆ ಹಿಟ್ಟು, ಹಂಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಉದ್ದ ಕಟ್ ಮಾಡಿರತ್ತ ಉಳ್ಳಾಗಡ್ಡಿನ ಹಾಕ್ಕೊಂಡೇನಿ ರೀ. ಇಲ್ಲಿ ಸಾರಿ ನನ್ನ ವಿಡಿಯೋದೊಳಗೆ ಬಂದಿಲ್ಲ, ಸೊ ಹಾಗಾಗಿ ಹೇಳಕತ್ತೀನಿ. ಇದು ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಹಂಗೆ ಸ್ವಲ್ಪ ಪುದೀನಾನ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡೇನಿ. ಹಂಗೆ ಖಾರಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಒಂದು ಕರಿಬೇವು ಎಸಳನ್ನ ಹಾಕ್ಕೊಂಡೇನಿ. ಈ ವಿಡಿಯೋ ಮಾಡೋ ಹೊತ್ನ್ಯಾಗ ನನ್ನ ಮಕ್ಕಳು ಭಾಳ ಕಾಡ್ಸಾಕತ್ತಿದ್ರು, ಸೊ ಹಾಗಾಗಿ ಅದು ಸ್ಕಿಪ್ ಆಗೈತಿ, ದಯವಿಟ್ಟು ಕ್ಷಮಿಸಿ. ಹಾಗೆ ಇದು ಹಾಕಿದಾದ್ಮೇಲೆ ನಾನು 1 ಚಮಚಷ್ಟು ನಾನು ಧನಿಯಾ ಪೌಡ್ರ್ ಹಾಕಕತ್ತೀನಿ. ಹಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಳಕತ್ತೀನಿ ರೀ. ಇದು ಅರಿಶಿನ ಅದು ಹಾಕ್ಕೊಂಡು ಆದಮೇಲೆ ರುಚಿಗೆ ತಕ್ಕಂಗೆ ಉಪ್ಪನ್ನ ಹಾಕ್ಕೊಳ್ರಿ. ಉಪ್ಪು ಇದು ಹಾಕ್ಕೊಂಡು ಆಗಿದ್ದಾದಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ 1 ಸ್ಪೂನಷ್ಟು ನೀವು ಅಜ್ವಾನ ತೊಗೊಳ್ರಿ. ಅಜ್ವಾನ ಸ್ವಲ್ಪ ತಿಕ್ಕಿ ಕ್ಯಾರ ಹಾಕ್ಕೊಳ್ರಿ. ಇದು ಕಡಲೆ ಹಿಟ್ಟಿನ ಎಣ್ಣೆಗೆ ಏನು ಕರಿದೈತೆ ನೋಡ್ರಿ, ಅದಕ್ಕೆ ನೀವು ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಡೈಜೆಷನಿಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇವಾಗ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇದು ಚಂದಾಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೋಡಿರಿ, ನಾನು ಭಾಳ ನೀರು ಹಾಕಕತ್ತಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಗಟ್ಟಿಗೆ ಹಿಟ್ಟನ್ನ ನಾದ್ಕೊಳ್ಳಕತ್ತೀನಿ. ಸೊ ಯಾಕೆ ಅಂತಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡೆ ಅಂದ್ರೆ ನಾವು ಸ್ವಲ್ಪ ವಡೆ ಶೇಪ್ ಒಳಗೆ ಬಿಡೋಣಂತ ಚೆನ್ನಾಗಿ ಅನ್ಸತ್ತೆ. ನೀರು ಭಾಳ ಹಾಕೋಕೆ ಹೋಗ್ಬೇಡ್ರಿ, ಮತ್ತು ಅಳಕಾಗತ್ತೆ. ಸೊ ಹಾಗಾಗಿ ನಾನು ಎಷ್ಟು ತೋರಿಸಿಲ್ಲ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಂಡು ಒಂದು 5 ನಿಮಿಷ ನೆನೆಯಾಕ ಬಿಟ್ಬಿಡ್ರಿ. ಈ ಕಡೆ ಏನು ಮಾಡೋಣ ಅಂದರೆ ಗ್ಯಾಸ್ ಹಚ್ಚಿಕೊಂಡು ಒಂದು ಬಾಳ್ಗೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣಂತ್ರಿ. ಎಣ್ಣೆನ ಸ್ವಲ್ಪ ಚಂದ ಕಾಸ್ಕೊಳ್ಳೋಣಂತ. ಈ ಕಡೆ ನಮ್ಮ ಹಿಟ್ಟು ನೆನೆದೈತಿ. ಸೊ ಹಾಗಾಗಿ ಇವಾಗ ಈ ಹಿಟ್ಟು ನೆನೆದೈತ್ಲ ಬನ್ನಿರಿ, ಇದನ್ನು ನಾವು ಸ್ವಲ್ಪ ಚಂದಾಗ ಇನ್ನೂ ಸರಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ರೀತಿ ನಾನು ವಡೆ ಶೇಪ್ ಒಳಗೆ ತಟ್ಟಿ ಬಿಡಾಕತ್ತೀನಿ. ಸೊ ಈಗ ಇದೇನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ಹಿಟ್ಟು ಅಡುಗೆ ಬೆಟ್ಟದಷ್ಟು ಹಿಟ್ಟು ತೊಗೊಂಡು ಏನು ಮಾಡಿರಿ ಅಂತಂದ್ರೆ ಕೈಗೆ ಸ್ವಲ್ಪ ನೀರು ಹಚ್ಕೊಡ್ರಿ. ನೀರು ಹಚ್ಕೊಂಡು ಈ ರೀತಿ ತಟ್ರಿ. ನೀವು ವಡೆ ತಟ್ತೀರಿ ನೋಡು, ಆ ಶೇಪ್ ಒಳಗೆ ತಟ್ಕೊಳ್ರಿ. ಈ ತಟ್ಕೊಂಡು ಎಣ್ಣೆ ಕಾಯ್ದೈತಿ. ಈಗ ಎಣ್ಣೆ ಕಾದ ಸ್ವಲ್ಪ ನೋಡಿರಿ, ಎಣ್ಣೆ ಒಳಗೆ ಸ್ವಲ್ಪ ಬಿಟ್ಟು ಎಣ್ಣೆ ಕಾದೈತೆ ಅಂದ ತಕ್ಷಣ ನೀವು ಎಲ್ಲನೂ ಹಾಕ್ಕೊಳ್ರಿ. ಈ ರೀತಿ ವಡೆ ಶೇಪ್ ಒಳಗೆ ತಟ್ಕೊಂಡು ಇದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಇದನ್ನು ಪೂರ್ತಿ 2 ಸೈಡೂ ನೀಟಾಗಿ ಚಂದಾಗ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಉರಿನ ನೀವು ಲೋ ಫ್ಲೇಮ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ, ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ರಿ. ಅಗದಿ ಲೋ ಫ್ಲೇಮ್ ಒಳಗೆ ಇಟ್ಬಿಟ್ರೆ ಉರಿ ಅಂತಂದ್ರೆ ಏನಾಗತ್ತಂದ್ರೆ ಎಣ್ಣೆನ ಹೀರ್ಕೊಳ್ಳತ್ರಿ. ಸೊ ಹಾಗಾಗಿ ಉರಿನ ಕರಿ ಹೊತ್ನ್ಯಾಗ ಭಾಳ ಸಣ್ಣಾಗಿ ಬಿಟ್ಬಿಡಬಾರ್ದು, ಎಣ್ಣೆನ ಭಾಳ ಹೀರ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ, ನಾನು ಮೀಡಿಯಮ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಈ ರೀತಿ ಕರ್ಕೊಳತ್ತೀನಿ. 2 ಸೈಡಿಂದ ಚೆನ್ನಾಗಿ ಹೊಳಸಿ ಹಾಕ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀವು ಕರ್ಕೊಳ್ರಿ. ಈ ರೀತಿ ನೋಡಿದ್ರಲ್ಲ, ಈ ರೀತಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ನಾನು ಕರ್ಕೊಂಡೀನಿ. ಅಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಂಗೆ ಕ್ರಿಸ್ಪಿಯಾಗಿ ಬರುತ್ತಿಲ್ಲ, ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ನಮ್ಮದು ಸ್ವೀಟ್ ಕಾರ್ನ್ ಪಕೋಡ ರೆಡಿ ಆಗೈತಿ. ಹೆಂಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೇನಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ ಮನ್ಯಾಗ. ನೋಡಿದ್ರಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಹಂಗೆ ಬಾಯಲ್ಲಿಟ್ಟರೆ ಕರಿ ಹೋಗುತ್ತೆ. ಸಂಜೆ ಹೊತ್ತಿಗೆ ಚಾದಾಗ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಮಸ್ತ್ ಅನಿಸುತ್ತೆ ನೋಡಿರಿ. ಹಂಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ನಮಸ್ಕಾರ ರೀ.